ಮಾತನಾಡಿರೋದು ಇದು ವರ್ಕ್ ಇಸ್ ವರ್ಷಿಪ್. ಈ ಲೆಸನ್ ಬಗ್ಗೆ ಮಾಡುವಾಗ ಇಷ್ಟೊಂದು ವಿಷಯ ಬಂದದ್ದು. ಇದರಲ್ಲಿ ಏನಿದೆ ಹೇಳಿದ್ರೆ, ನಾವು ಮಂತ್ರಗಳನ್ನು ಹೇಳ್ಬೋದಾಗ್ಲಿ, ಭಜನೆಗಳು, ದೇವರ ನಾಮಗಳನ್ನು ಹಾಡೋದ್ರಿಂದ ದೇವರು ಬರುವುದಿಲ್ಲ. ನಾವು ಮಾಡೋ ಕೆಲಸಗಳಲ್ಲಿ ನಾವು ದೇವರನ್ನು ನೋಡಬೇಕು. ಆ ಥರದ ಒಂದು ರವೀಂದ್ರನಾಥ ಟ್ಯಾಗೋರ್ ಅವ್ರು ಬರೆದಿರುವಂಥದ್ದು ಆ ಥರದ ವಿಷಯ. ಇಲ್ಲಿ ಅವರು ಒಂದು ವೇಳೆ ಆ ಥರ ಅದೇ ಮೆಸೇಜ್ ಮಕ್ಕಳಿಗೆ ಕೊಡಬೇಕು ಅಂತಿದ್ರು, ಅವ್ರು ಹೇಳಬೇಕಿತ್ತು, ನಾವು ದೇವಾಲಯಗಳಿಗೆ ಹೋಗಿ ಮಾಡೋದಕ್ಕೆ ನಾವು ಒಳ್ಳೆ ಉತ್ತಮ ಕೆಲಸಗಳನ್ನು ಮಾಡುವ ಸಮಾಜಕ್ಕೆ, ಅದರಲ್ಲಿ ದೇವರನ್ನು ನೋಡುವ ಅಂತ. ಇವರೇನು ಮಾಡಿದ್ದಾರೆ, ಬರೀ ನಿಮಗೆ ಮಸೀದಿಗೆ ಹೊಡೆದು ಹಾಕಿ ದೇವಾಲಯ ಕಟ್ಟುವ ಅಗತ್ಯ ಇತ್ತಾ? ಅದರಲ್ಲಿ ನೀವು ಡೆಕೋರೇಷನ್ ಮಾಡಿರೋ ಆ ಕಲ್ಲನ್ನು ತಂದಿಟ್ಟರೆ ಅಲ್ಲಿ ದೇವರು ಬರ್ತಾನ, ರಾಮ ಬರ್ತಾನ? ಈ ದೇವಸ್ಥಾನಕ್ಕೆ ಯಾಕೆ ಹೋಗುದು? ಅಲ್ಲಿ ದೇವರಿಲ್ಲ, ಬರೀ ಕಲ್ಲಿರುವುದು. ಮತ್ತು ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮ್ಸ್ ಮಾತ್ರ ಹೋಗ್ತಾ ಇರೋ ಟ್ರೈನ್ಗೆ ಬಾಂಬ್ ಹಾಕಿಸಿ ಅಂತೆ ಎಲ್ಲರನ್ನು ಸಾಯಿಸಿ, ಚಿಕ್ಕ ಚಿಕ್ಕ ಮಕ್ಕಳನ್ನು ಹಿಂದೂಗಳು ತಲೆಗೆ ಕಲ್ಲು ಹೊಡೆದು ಸಾಯಿಸಿದಾರಂತೆ. ಒಂದು ಮುಸ್ಲಿಂ ಹುಡುಗಿಯನ್ನು 11 ಜನ ರೇಪ್ ಮಾಡಿದಾರಂತೆ. ಮತ್ತು ಗೋದ್ರ ಹತ್ಯೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಟ್ರೈನಲ್ಲಿ ಗರ್ಭಿಣಿ ಇದ್ರು, ಅವರ ಹೊಟ್ಟೆ ಹೊಡೆದು ಮಗು ಹೊರಗೆ ಬಂತಂತೆ. ಇಂಥ ಚಿತ್ರಣ ಬೇಕಾ ಸರ್? ಆ ಕ್ಲಾಸಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಧರ್ಮದ ಮಕ್ಕಳಿದ್ದಾರೆ. ಆ ಧರ್ಮದ ಮಕ್ಕಳಿಗೆ ಇಷ್ಟವರೆಗೆ ಗೊತ್ತಿಲ್ಲದ ವಿಷಯವನ್ನು ಇವರು ತಿಳಿಸಿ, ಅದೇ ಮಕ್ಕಳು ದೊಡ್ಡದಾಗುವಾಗ ಈ ವಿಷಯ ಬೆಳೀತಾ ಹೋಗೋದಲ್ಲದೆ ಕಡಿಮೆ ಆಗೋದಿಲ್ಲ. ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯಿತು, ಇವರು ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟು ಕ್ರೂರಿಗಳು ಅಂತೇಳಿ ಒಂದು ಮನಸ್ಸಲ್ಲಿ ಬರುತ್ತೆ. ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ, ಖಂಡಿತ ತಗೊಳ್ಳೋದಿಲ್ಲ. ಯಾಕಂದರೆ ಹೊರಗಡೆ ಜಗತ್ತಲ್ಲಿ ಅಂಥ ಬೆಳವಣಿಗೆ ನಡೀತಾ ಇರೋದಿಲ್ಲ. ಶಾಲೆ ಮತ್ತು ಇದು ಸರ್ಕಾರಿ ಆಫೀಸ್ ಇರ್ಬೋದು, ಹಾಸ್ಪಿಟಲ್ಗಳಾಗಿರ್ಬೋದು, ಇದು ಇಂಥ ವಿಷಯ ಡಿಸ್ಕಸ್ ಮಾಡೋ ಪ್ಲೇಸ್ ಅಲ್ಲ. ಇದು ಸಮಾನತೆ. ಅವರ ಕ್ಲಾಸ್ ರೂಮಲ್ಲಿ ಜೀಸಸ್ ಇದು ಫೋಟೋ ಹಾಕಿದ್ದಾರೆ, ನಾವು ಯಾರು ಕ್ವಶನ್ ಮಾಡಲಿಲ್ಲ. ಮಕ್ಕಳು ಮೆಹಂದಿ ಹಾಕಬಾರ್ದು, ಬಿಂದಿ ಹಾಕಬಾರ್ದು. ನನ್ನ ಮಗಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾಳೆ, ಬಿಂದಿ ಹಾಕಬಾರ್ದು. ನಾವು ದೇವರ ದಾರ ಕಟ್ತೇವೆ, ಅದು ಕಟ್ಟೋ ಹಾಗಿಲ್ಲ. ಸಾಯಿಬಾಬಾದ ಉಂಗುರ ಇದ್ರೆ ತೆಗೆಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ, ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು. ಇವರು ತೆಗಿಸೋದು ಯಾರು? ಇವರೇ ಟೀಚರ್ಸ್ ಹೇಳಿ ಅವರನ್ನು ಒಂದು ಇಟ್ಟು ತೆಗಿಸೋದು. ನಾವು ಯಾವತ್ತೂ ಮಾತಾಡಲಿಲ್ಲ. ಓಕೆ, ನೀವು ಅದನ್ನು ನೋಡ್ತಾ ಇರ್ತೀರಿ, ಆ ಥರ ಅಂದ್ಕೊಂಡು ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ. ಓಕೆ, ಅದು ಮೊದಲಿಂದಲೂ ಇತ್ತಂತೆ. ಮೆಹಂದಿ ಯಾರು ಹಾಕಬಾರ್ದು? ಹಿಂದೂಗಳು ಮಾತ್ರ. ಮುಸ್ಲಿಮ್ಸ್ ಹಾಕ್ಬೋದು. ಯಾಕೆ? ನಾವೀಗ ಹಿಂದೂ ಮುಸ್ಲಿಂ ವಿಷಯ ಎಲ್ಲ ಮಾತಾಡೋದು. ಬಟ್ ಆದರೂ ಆ ಥರ ಬೇರೆ ಯಾಕೆ? 80% ಅಲ್ಲಿ ಇರುವುದು ಹಿಂದೂ ಮಕ್ಕಳು. ನಾವು ಯಾವ ಧರ್ಮದ ವಿರುದ್ಧ ಅಲ್ಲ ಮಾತಾಡೋದು. ನಮ್ಮ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ. ಅದು ಇನ್ನೂ ರಿಪೀಟ್ ಆಗ್ಬಾರ್ದು. ಆ ಸಿಸ್ಟರಿಗೆ ಏನಾದರೂ ಕ್ರಮ ಕೈಗೊಳ್ಳಲೇಬೇಕು ಸರ್. ಇಲ್ಲಾಂದ್ರೆ ಇವರು ಮಾತಾಡ್ತಾರೆ, ನಾಳೆ ಇನ್ನೊಬ್ರು ಮಾತಾಡ್ತಾರೆ. ಇವರು ಈ ವರ್ಷ ಮಾತ್ರ ಅಲ್ಲ, ಈ ಪಾಠ ಮಾಡುವಾಗ ಪ್ರತಿ ವರ್ಷ ಅವರು ಇಂಥದ್ದೇ ಮಾತಾಡಿದಂತೆ. ಸೀನಿಯರ್ ಮಕ್ಕಳು ನಮ್ಮ ಮಕ್ಕಳು ಡಿಸ್ಕಸ್ ಮಾಡುವಾಗ ಹೌದು ನಮಗೆ ಸಹ ಇಂಥದ್ದೇ ಹೇಳ್ತಿದ್ದಾರೆ. ಒಬ್ರು ಹೆತ್ತವರು ಅವರ ಮಗನಿಗೆ PUC ಯಲ್ಲಿದ್ದಾರೆ. ಅವರು ಬಂದಾಗಲೂ ಮೊನ್ನೆ ಹೇಳಿದ್ರು ಸ್ಕೂಲಲ್ಲಿ, ಹೌದು ನನ್ನ ಮಗನು ಬಂದು ಹೇಳಿದ್ದಾನೆ, ನಮಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ. ನಾವು ಇನ್ನೂ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ ಹೇಳಿ ಕೂತ್ರೆ ಸರ್, ಮುಂದೆ ನಾವು ನಮ್ಮ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಬಂದಿದೆ. ಅವ್ರು ಕೇಳಿದ್ದಾರೆ, ಹಿಂದೂಗಳು ಎಲ್ಲಿದ್ದಾರೆ? ನೀವಿರೋದು ಬಂದು ಇಂಡಿಯಾದಲ್ಲಿ ಮಾತ್ರ, ನಿಮಗೆ ಅಸ್ತಿತ್ವ ಇಲ್ಲಿದೆ, ನಿಮ್ಮ ಮೂಲ ಯಾವುದು ಅಂತ ಹೇಳಿ. ನಮ್ಮ ಮೂಲ ಇವರು ಹುಡುಕೋದು ಬೇಡ. ಸಿಸ್ಟರ್ ಏನು ಮಾಡಬೇಕು? ಅವರು ಟೀಚರ್, ಸಿಸ್ಟರ್ ಅವರು ಚರ್ಚಲ್ಲಿ, ಅಲ್ಲಿ ಟೀಚರ್ ಟೀಚ್ ಮಾಡಬೇಕು, ಸಮಾನತೆ, ಅಷ್ಟು ಮಾತ್ರ ನಮಗೆ ಬೇಕಿರೋದು ಸರ್. ಅದು ನೀವು ಕ್ರಮ ಕೈಗೊಳ್ಳಲೇಬೇಕು. ಈಗ ಹೇಳಿದಾರಲ್ಲ, ತಾಯಿ ಹೇಳ್ತಾ ಇದ್ದಾರೆ, ಈ ವಿಷಯಗಳು ಹಿಂದಿನ ಆಗ್ತಿದ್ದು ಫಸ್ಟ್ ಏನಲ್ಲ, ಹಿಂದೆ ಆಗ್ತೊಂಡು ಸಣ್ಣ ವಿಷಯ ಎಲ್ಲ ಆಗ್ತೊಂಡು ನಾವು ತೊಡ್ಕೊಳ್ತೇವೆ. ಬಿಂದಿ ಹಾಕ್ಬೇಡಿ, ಬಳೆ ಹಾಕ್ಬೇಡಿ, ಹೂ ಮುಡಬೇಡಿ, ಇದೆಲ್ಲ ಆಗ್ತದೆ. ನಾವು ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ತೊಡ್ಕೊಳ್ತೇವೆ. ಆದರೆ ಇನ್ನು ಪುನಃ ನೀವು ಸಣ್ಣ ಮಕ್ಕಳಲ್ಲಿ ನಾನು ಟೀಚರ್, ಶಾಲೆಯಲ್ಲಿ ನಾವು ಇಷ್ಟು ತನಕ ಯಾವ ಮಕ್ಕಳಿಗೆ ಧರ್ಮ ಮತ್ತು ರಾಜಕೀಯ ಬರಲಿಕ್ಕೆ ಬಿಡುವುದೇ ಇಲ್ಲ. ನಾನು ಟೀಚಿಂಗೇ ಮಾಡ್ಕೊಂಡು ಪ್ರಿನ್ಸಿಪಲ್ ಆಗಿದ್ದವ. ಆದರೆ ಈ ವಿಷಯದಲ್ಲಿ ಸಣ್ಣ ಮಕ್ಕಳ ತಲೆಯಲ್ಲಿ ಇದು ಸೀರಿಯಸ್ ವಿಷಯ. ಇದು ನೋಡುವವರಿಗೆ ಸಣ್ಣದಾಗಿ ತೋರ್ಬೋದು, ಸೀರಿಯಸ್ ವಿಷಯ ಇದು. ನೀವು ಅವರ ಮಕ್ಕಳಿಗೆ ಕುರ್ಸಿ ರಾಮ ಮಂದಿರದಲ್ಲಿ ರಾಮನ ಬಗ್ಗೆ ಇರ್ಬೋದು, ಮೋದಿಯವರ ಬಗ್ಗೆ ಅವರು ಏಡೆಡ್ ಸ್ಕೂಲ್, ಅದು ಏಡೆಡ್ ಸ್ಕೂಲಲ್ಲಿ ನೀವು ಪ್ರಧಾನಮಂತ್ರಿ ಬಗ್ಗೆ ಬಾಯ್ ಬಂದಾಗೆ ಮಕ್ಕಳ ಹತ್ರ ಮಾಡಿಸೋದ್ರಿಂದ ಕರೆಕ್ಟ್ ಅಲ್ಲ. ಈಗ ನಾವು ಈಗ ಖಾಲಿ ಇಟ್ಕೊಡ್ಲಿಕ್ಕೆ ಬಂದಿದ್ದೇವೆ, ವಿಶ್ವ ಪರಿಷತ್ತಿನ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದೇವೆ. ದೊಡ್ಡದಾಗ್ತದೆ ಯಾಕಂದ್ರೆ ಇದು ನಾನು ಶಾಸಕನಾಗಿ ಬಂದದಲ್ಲ, ನಾನೊಬ್ಬ ಹಿಂದೂ ಆಗಿ ಬಂದದ್ನ ಇದು ತೊಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಲ ಎಷ್ಟು ವಿ ಆರ್ ನಾಟ್ ಅನ್ಅಪೋಲಿಜೆಟಿಕ್ ಎನಿಮೋರ್ ಸರ್. ನೀವು ಅಧಿಕಾರಿ ಇದ್ದೀನಿ, ನೀವು ನೋಡಿ, ಶಾಸಕನಾಗಿ ನಾನು ಏನು ಮಾಡಬೇಕು, ಯಾರ ಹತ್ರ ಹೇಳ್ಬೇಕು, ಅದು ಬೇರೆ ವಿಷಯ. ಮತ್ತು ಈ ರೀತಿಯ ಘಟನೆ ನಮ್ಮಲ್ಲಿ ನಡೀತಾ ಹೋದರೆ ನಮಗೆ ಹಾಗಾದರೆ 80% ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ತೇವೆ. ಅದು ವಿಶ್ವದಲ್ಲಿ ಎಲ್ಲ ಆಗುವುದಿಲ್ಲ. ಬಾಯಿ ಬಂದಾಗೆ ಮಾತಾಡೋದು, ಸರ್ವಿಸ್ ಅಂತ ಹೇಳ್ತಾರೆ, ಮಾತಾಡ್ತಾರೆ. ನಾನು ಯಾರು ವಿರುದ್ಧ ಸಹ ಅಲ್ಲ. ನನ್ನ ಸ್ಟೂಡೆಂಟ್ಸು ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ. ಇಷ್ಟು ತನಕ ನಾವು ಜಾತಿ ಕೇಳೋದಿಲ್ಲ. ಒಬ್ಬ ಹುಡುಗಿ ಜಾತಿ ಕೇಳೋದಿಲ್ಲ. ನಮ್ಗೆ ಯಾಕೆ? ಕಲ್ಲಿಗೆ ಬರ್ತೇವೆ, ಕಲಿಸ್ತೇವೆ, ಬಿಡ್ತೇವೆ. ಈ ಮಕ್ಕಳ ಹತ್ರ ಸಣ್ಣ ಮಕ್ಕಳ ಹತ್ರ ಅದು ಸಹ ನೀವು ರಾಮನನ್ನ ಪೂಜೆ ಮಾಡಬೇಕು. ಬಾಬರಿ ಮಸ್ಜಿದ್ಗಿಂತ ಹಿಂದೆ ಅಲ್ಲ ರಾಮ ಮಂದಿರನ ಯಾರು ತೆಗ್ದಾರ ಇವ್ರು ಹೇಳ್ತಾರ, ಅದನ್ನು ಹೇಳೋದಿಲ್ಲ.
ಗೋತ್ರದಲ್ಲಿ ಮುಸ್ಲಿಮರನ್ನ ಕೊಂದ್ರು ಅಂತ ಹೇಳ್ತಾರೆ, ಸತ್ತದ ಹಿಂದೂಗಳು, ಅದೆಲ್ಲ ಬೇರೆ ಬೇರೆ ವಿಷಯ, ಪೊಲಿಟಿಕಲ್ ವಿಷಯ ಆಗಿರ್ಬೋದು ಅಥವಾ ಸಾಮಾಜಿಕವಾಗಿ ಆಗಿರುವಂತ ಘಟನೆಗಳಿರ್ಬೋದು. ಅವ್ರು ಅದನ್ನ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಗೇನು ಕೈ ಆಗುದಿಲ್ಲ, ಸಾಧ್ಯನೇ ಇಲ್ಲ. ನೀವು ಇಮಿಡಿಯೇಟ್ ಆಗಿ ಏನು ಆಕ್ಷನ್ ಏನ್ ನಿಮ್ಮ ಕೈಯಲ್ಲಿ ಏನ್ ಇದಿದೆ ಇಮಿಡಿಯೇಟ್ ಆಗಿ ಆಕ್ಷನ್ ತೆಗಿಲೇಬೇಕಿದೆ. ಇಮಿಡಿಯೇಟ್ ಆಕ್ಷನ್ ಅಲ್ಲ ಬರುತ್ತಲ್ಲ, ಅವರನ್ನು ವಜಾ ಮಾಡಬೇಕು. ಇದು ಕೇಸ್ ಎರಡು ಆಗ್ಲೇಬೇಕು. ಇದು ಕೋಮು ಸೌಹಾರ್ದತೆಗೆ ಡೈರೆಕ್ಟ್ ಆಗಿ ಇವರು ಮಾತಾಡ್ತಾ ಇದ್ದಾರೆ. ನಾನು ಕೇಳಿದ್ರೆ ಜಾತ್ಯತೀತ ವಿಷಯ ಹೇಳ್ತಾರೆ. ಕೋಮು ಸೌಹಾರ್ದತೆಗೆ ಕುಂದು ಬರೋದಾದ್ರೆ ಈ ಘಟನೆಗಳಿಂದ ನಾವ್ ಯಾಕೆ ಕೂತ್ಕೊಳ್ಬೇಕು ಹೇಳಿ? ಹಿಂದೂ ಸಮಾಜ ಯಾಕೆ ಬಾಯಿ ಮುಟ್ಕೊಂಡು ಕೂತ್ಕೊಳ್ಬೇಕು? ಇಡೀ ಹಿಂದೂ ಸಮಾಜ ಕೆರಳಿದೆ ನೋಡಿ, ಸೋಷಿಯಲ್ ಮೀಡಿಯಾ 100% ನೋಡಿ, ಪ್ರಶ್ನೆನೇ ಇಲ್ಲ, ಮಾತಾಡ್ತಿದ್ದಾರೆ. ಪ್ರಶ್ನೆನೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಬಿಡುವ ಪ್ರಶ್ನೆ ಇಲ್ಲ. 3 ದಿವಸ ಸಮಯ ಕೊಟ್ಟಿದ್ದಾರೆ ಬರಲ್ಲ. ನಾಳೆ ಸಂಜೆ ತನಕ ನಾವು ಸಮಯ ಕೊಡ್ತೀವಿ. ನಾಳೆ ಸಂಜೆ ಒಳಗಡೆ ಅವರ ಆಕ್ಷನ್ ತಗೊಳ್ಳದಿದ್ರೆ ನಾವು ಕಾನೂನು ರೀತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಎತ್ತವರು, ಎಲ್ಲ ಶಾಲೆಯ ಮಕ್ಕಳು, ಎಲ್ಲ ಪೋಷಕರನ್ನು ನೀವೇ ಯೋಚನೆ ಮಾಡಿ. ನಿಮ್ಮ ಮಗು ಸಹ ಶಾಲೆಗೆ ಹೋಗುದಿಲ್ಲ, ನಿಮ್ಮ ಮಕ್ಕಳ ಹತ್ರ ಹಾಗೆ ಹೇಳಿದ್ರೆ ನಾವು ಅಲ್ಲಿ ನಮ್ಮ ಮಕ್ಕಳನ್ನ ಹೋಗಿ ಅಲ್ಲಿ ಪೂಜೆ ಮಾಡೋದು ಹೇಳ್ತೇವೆ? ಇಲ್ಲ, ಕಲೀಲಿಕ್ಕೆ ಹೋಗ್ತಾರೆ ಮಕ್ಕಳು, ಬರ್ತಾರೆ ವಾಪಸ್ಸು. ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು? ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು ಅಂತ ಕೇಳುದು ನಾವು. ಇವರಿಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳಿಸ್ಲಿ, ಒಳ್ಳೆ ಒಳ್ಳೆ ವಿಚಾರ ಹೇಳಿ. ಅದನ್ನು ಬಿಟ್ಟು ರಾಮನ ಬಗ್ಗೆ ಮಾತಾಡ್ಲಿಕ್ಕೆ ಇವರು ಯಾರು? ನಾವು ಶಾಲೆಗೆ ಸೇರಿಸುವುದು ಸಂಸ್ಕಾರಕ್ಕಲ್ಲ. ಹಿಂದೂ ಸಂಸ್ಕಾರ ಹೇಳುವುದು ಬೇರೆ ಇದೆ. ಒಂದು ಶಾಲೆಯಿಂದ ನಿಬಂಧನಾ ಪತ್ರ ಹೇಳಿಸಬೇಕು ಬರ್ತಾರೆ, ಒಂದು ಕ್ಯಾಲೆಂಡರ್. ಆ ಕ್ಯಾಲೆಂಡರ್ ನಿಬಂಧನೆ ಎಲ್ಲ ಹಾಕಿರ್ತಾರೆ, ಅದರಲ್ಲಿ ಬೊಟ್ಟು ಹಾಕಬಾರ್ದು, ಬಳೆ ಇಡಬಾರ್ದು ಎಲ್ಲ ನಿಬಂಧನೆ ಹಾಕಿದ್ರೆ ನಮ್ಮ ಮಕ್ಕಳನ್ನು ಸೇರಿಸುವುದು. ಇದು ಸ್ಪೆಷಲ್ ಆಗಿ ಸೇರಿಸಿದ ನಂತರ ಮಕ್ಕಳು ಅವರ ವಶಾದ ನಂತರ ಇವರು ತೆಗೆದ ಕಂಡೀಷನ್ ನಾವು ಬದ್ಧರಾಗಿರುವುದಿಲ್ಲ ಸರ್. ಅವ್ರ ಕ್ಯಾಲೆಂಡರ್ ತಂದು ತೋರಿಸಿ ಅದು ನಿಬಂಧನೆ ಹಾಕಿದ್ದಾರೆ. ನಮ್ಮ ರಾಮನ ಬಗ್ಗೆ ಇಲಾಖೆಯಿಂದ ನೀವು ಗಮನ ಹರಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಲ್ಲಿ ಎಲ್ಲೋ ಒಂದ್ ಕಡೆ ಅವರು ಬಿಲೀವ್ ಮಾಡುವಂತ ಧರ್ಮ, ಹಿಂದೂ ಧರ್ಮದ ಬಗ್ಗೆ ಒಂದು ಕೆಟ್ಟ ಭಾವನೆ ಬರುವಂತ ಪ್ರಯತ್ನ ಆಗ್ತಾ ಇದೆ. ಅದು ಮುಂದೆ ಮತಾಂತರಕ್ಕೆ ಸಹ ಪ್ರಯತ್ನ ಮಾಡುವಂತ ಅವಕಾಶಗಳಿದೆ. 100% ಮತಾಂತರ. ನೀವು ಹಿಂದೂಗಳ ವಿರುದ್ಧ ಅಲ್ಲಿ ಇರುವಂತ ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ ಮಕ್ಕಳು ಇರ್ತಾರೆ, ಪಾಪ ಅವರು ಸಹ ಇನ್ನೋಸೆನ್ಸೆ, ಅವ್ರ ಮನಸ್ಸಲ್ಲಿ ಹಾಕಿ ಬಿಡ್ತಾರೆ ಈ ಮಕ್ಕಳ ಹಿಂದೂಗಳು ಯಾರು ಸರಿ ಇಲ್ಲ ಅಂತ ಅವ್ರ ಮಕ್ಕಳ ಮನೆಯಲ್ಲಿ ಹಾಕ್ತಾರೆ. ಹಿಂದೂ ಮಕ್ಕಳ ಮೈಂಡ್ ಅಲ್ಲಿ ನಮ್ದೆಲ್ಲ ಏನೋ ತಪ್ಪಿದೆ ಅನ್ನುವಂತ ಭಾವನೆ ಮೂಡಿಸ್ತಾರೆ. ನಂತರ ಅವರನ್ನು 2 ಸತಿ ಅಲ್ಲಿ ಇಲ್ಲಿ ಹೋಗಿ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನಗಳಾಗ್ತದೆ. ಇದನ್ನ ತೊಡ್ಕೊಳ್ಳೋ ಪ್ರಶ್ನೆ ಇಲ್ಲ. ನೀವು ಅಧಿಕಾರಿಯಾಗಿ ನಿಮ್ಮಿಂದ ಏನೆಲ್ಲ ಹೇಳಿದ್ದಾರೆ, ನಾವು ಈಗ ಇಮಿಡಿಯೇಟ್ ಕ್ರಮ ಕೈಗೊಳ್ಳಬೇಕು. ನಾನು ಕೃಷ್ಣಪುರದಲ್ಲಿ ಹೇಳ್ತೇನೆ, ರಾಖಿ ಕಟ್ಟಿದ ಮಗುವನ್ನ ಕೈಯಿಂದ ಕತ್ತರಿಸಿ ಹೊರಗೆ ಬಿಡಿಸಿದ್ದಾರೆ, ಕತ್ತರಿಸಿ ತೆಗೆದು ಬಿಸಾಡಿದ್ದಾರೆ. ಅದನ್ನ ನಾವು ಆಗಸ ಕಂಪ್ಲೇಂಟ್ ಮಾಡಿದ್ದೇವೆ. ದೊಡ್ಡದಾಗಿ ವಿಷಯ ಆದಾಗ ಎಲ್ಲರೂ ಬಂದ್ರು, ಮತ್ತೆ ಶಾಲೆಯವರು ಬಂದ್ರು, ಇಲ್ಲೆಲ್ಲ ಪೇರೆಂಟ್ಸ್ ಹತ್ರ ಮಾತಾಡಿದ್ರು, ಪೊಲೀಸ್ ಕಂಪ್ಲೇಂಟ್ ಆಯ್ತು, ಸರಿ ಆಯ್ತು. ಅದನ್ನ ಇದು ಕ್ರಮ ಆಗ್ತಾ ಇದ್ರೆ ನಾವು ಎಷ್ಟು ತನಕ ಕಾತ್ಕೊಳ್ಳೋದು? ಎಷ್ಟು ವರ್ಷಗಳಿಂದ ಆಗ್ತುಂಟು. ಇಂಥ ತಾಯಂದ್ರೆ ಅದು ಬೆಳಕಿಗೆ ಬಂದಿದೆ. ಎಷ್ಟು ವರ್ಷಗಳಿಂದ ಆಗ್ತುಂಟು. ಈಗ ತಾಯಿ ಬಂದ್ರು, ಮಾತಾಡಿದ್ರು, ಎಷ್ಟೋ ಜನ ಬೇರೆಯವರು ಮಾತಾಡದೆ ಹೆದರ್ಕೊಂಡು ನಮ್ಮ ಮಕ್ಕಳ ಫ್ಯೂಚರ್ ಏನು? ಈಗ ಇವರು ಧೈರ್ಯ ಮಾಡಿ ಬಂದು ದೂರು ಕೊಟ್ಟಿದ್ದಾರೆ. ಇನ್ನು ಆ ಶಾಲೆಯಲ್ಲಿ ಇರೋ ಮಕ್ಕಳಿಗೆ ಪುನಃ ಅವರು ತೊಂದರೆ ಕೊಡಬಾರ್ದು ಸರ್. ತೊಂದರೆ ಕೊಡ್ಲಿಕ್ಕೆ ಕೂಡ ಸಾಧ್ಯ ಇದೆ. ಆಮೇಲೆ ಮತ್ತೆ 2ನೇದು ಎಲ್ಲಾ ಶಾಲೆಗಳಿಗೆ ನೀವು ಸುತ್ತೋಲೆ ಹೊರಡಿಸ್ತೀವಿ. ಈ ರೀತಿಯ ಧರ್ಮ ವಿರೋಧಿ ಪಾಠ ಕಲಿಸಬಾರ್ದು.